ಕಾರ್ಯಕ್ರಮದ ಕೇಂದ್ರ ಬಿಂದು ತಮ್ಮನ್ನು ಮೇಲೆ ರಚಿತ ಪರವಾಗಿ ಅವ್ರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ನನ್ನ ಗುರುಗಳು, ನನ್ನ ಮಾರ್ಗದರ್ಶಕರು, ಪೂರ್ವ ಕ್ಷೇತ್ರದ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ್ ಅವರೇ, ಮತ್ತೊಬ್ಬರು ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಆಗಿರ್ತಕ್ಕಂಥ ಬಿ ವಿ ಸಾಮಣ್ಣ ಅವರೇ, ಮತ್ತೊಬ್ಬರು ನನ್ನ ಅಣ್ಣನ ಸಮಾನರಾದ ಹಿರಿಯ ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯನ್ನವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲಾ ಹಿರಿಯರೇ, ಅಕ್ಕಪಕ್ಕ ಪಂಚಾಯಿತಿಗಳಿಂದ ಬಂದಿರತಕ್ಕಂಥ ಹಿರಿಯರು, ಕಿರಿಯರು ಮತ್ತು ವೇದಿಕೆಯ ಮುಂಭಾಗ ಏನು ನೀವು ತಾವು ಸೇರಿದಿರೋ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮತ್ತು ನಮ್ಮ ಯೂಟ್ಯೂಬ್ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರ ಸ್ನೇಹಿತರು ಎಲ್ಲರಿಗೂ ಕೂಡ ಏನು ಆಗಮಿಸಿದ್ರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೆಬ್ಬಳ್ಳಿಯಲ್ಲಿ ಇವತ್ತು ಎರಡು ವಿಷಯವನ್ನ ನಾನು ಪ್ರಸ್ತಾಪಿಸಿ ಮಾತನಾಡಬೇಕಾಗಿರ್ತದೆ. ನಮ್ಮ ಹೆಬ್ಬಳ್ಳಿ ಬಂದಾಗ ನಮ್ಮ ಕೃಷ್ಣಪ್ಪ ಅವರ ಪ್ರಭುವನ್ನ ನಾವು ನೆನೆಸ್ಕೊಳ್ಳಬೇಕು. ಇನ್ನೊಬ್ಬರು ನಮ್ಮ ಬ್ಯಾಗ್ ವೆಂಕಟೇಶನ್ ಅವರನ್ನ ಈಗಾಗಲೇ ಅವರು ಸ್ವಲ್ಪ ದಿನ ಹತ್ತಿರದಲ್ಲಿ ತೀರ್ಕೊಂಡಿದ್ರು, ಅವ್ರನ್ನೆಲ್ಲ ಕೂಡ ನಾವಿವತ್ತು ಸ್ಮರಿಸ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಅವರು ಹಿರಿಯರಾಗಿದ್ರು ಈ ಊರಿಗೆ. ಇಲ್ಲಿ ಪ್ರೋಗ್ರಾಮ್ ನಡೆಯುವಾಗ ನಮ್ಮ ಬ್ಯಾಗ್ ವೆಂಕಟೇಶನ್ ಅವರು ಅಲ್ಲೇ ಮನೆಯಿಂದ ಕಾಣ್ತಾ ಇದ್ರು. ಪಾಪ ಯಾವತ್ತು ನಾವು ಇದೇ ಸ್ಟೇಜ್ಗೆ ಎಷ್ಟೋ ಸತಿ ಕರೆಸಿ ಅವ್ರಿಗೂ ಕೂಡ ಸನ್ಮಾನ ಮಾಡಿಸಿದ್ವಿ. ಎಫ್ಡಿಯಲ್ಲಿ ಏನಿದು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಂದು ಸತತವಾಗಿ 3ನೇ ವರ್ಷ, 3 ವರ್ಷ ಸತತವಾಗಿ ನಿಮ್ಮ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಾನು ನನ್ನ ಸಹಾಯವನ್ನು ಕೂಡ ಮಾಡಿದ್ದೀನಿ. ಅದೇ ತರ ಹೆಬ್ಬಳ್ಳಿಯಲ್ಲಿ ತಿರುಮಲ ಪಾದಯಾತ್ರೆಗೆ, ಯಾಕೆಂತಂದ್ರೆ ಯಾಕೆಂತಂದ್ರೆ ಈ ಕೈಯಲ್ಲಿ ಮಾಡೋದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ ಹಿರಿಯರು. ಆದರೂ ಕೂಡ ಕೆಲವು ಮಾತುಗಳನ್ನ ಇವತ್ತು ಪ್ರಸ್ತಾಪ ಮಾಡಲೇಬೇಕು ಅನಿಸ್ತದೆ ನನಗೆ. ನನ್ನ ಗುರುಗಳು, ನಮ್ಮ ಹಿರಿಯರ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ನಿಮ್ಮ ಎದುರುಗಡೆ. ಹೆಬ್ಬಳ್ಳಿಗೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಯಾರೇ ಬಂದರೂ ಕೂಡ ಯಾವುದನ್ನು ಕೂಡ ನಾನು ಆಗಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಕೂಡ ನಾನು ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳಿ ನಾನು ಸಹಾಯವನ್ನು ಮಾಡಿದ್ದೀನಿ. ಒಂದು ದಸರಾ ದಿವಸ, ದಸರಾ ನಿಮ್ಮ ಮೆರವಣಿಗಾಗಿರ್ಬೋದು, ನಿಮ್ಮ ತಿರುಮಲ ಪಾದಯಾತ್ರೆಗಳಿಗಾಗಿರ್ಬೋದು, ಒಂದು ಆಸ್ಪತ್ರೆಗಳಿಗಾಗಿರ್ಬೋದು, ಮನೆಗಳಿಗಾಗಿರ್ಬೋದು, ಯಥೇಚ್ಛವಾಗಿ ಹೆಬ್ಬಳ್ಳಿಯಲ್ಲೇ ನಾನು ಮಾಡಿದ್ದೀನಿ. ಆದರೂ ಕೂಡ ಈ ಸಲ ಎಲ್ಲೋ ಒಂದ್ ಕಡೆ ನನಗೆ ಮನೋಭಾವ ಸ್ವಲ್ಪ ಬೇಜಾರಾಯ್ತು. ಯಾಕೆಂತಂದ್ರೆ ಆರ್ಕೆಸ್ಟ್ರಾ ನನ್ನ ಹತ್ರ ಬಂದಿಲ್ಲ ಈ ಸರಿ. ಆದ್ರೂ ಕೂಡ ಕೆಲವರು ಹುಡುಗರು 3 ವರ್ಷದಿಂದ ನೀವು ಹಾಕಿದ್ದೀರ ಆರ್ಕೆಸ್ಟ್ರಾ, ಈಗ ಯಾರ್ದೋ ಹೆಸರು ಬರ್ತಾ ಇದೆ, ಬಟ್ ನಮಗಂತೂ ಅದು ಇಂಟ್ರೆಸ್ಟ್ ಇಲ್ಲ. ನೀವಂತೂ 4ನೇ ವರ್ಷಗಳು ನೀವು ಕಂಟಿನ್ಯೂ ಮಾಡಲೇಬೇಕು. ನೀವು ಬಂದು ಆರ್ಕೆಸ್ಟ್ರಾ ನಮ್ಮ ಹೆಬ್ಬಳ್ಳಿಗೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಬಂದು ಹಾಕ್ಕೊಳ್ತೀನಿ ಅಂತ ಹೇಳಿದ್ದೆ. ಅದೇ ಪ್ರಕಾರವಾಗಿ ನಾನು 4ನೇ ವರ್ಷ ಕೂಡ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಯಾವುದೇ ಹಬ್ಬ ಆಗಿರಲಿ, ಹರಿದಿನಗಳಾಗಲಿ, ಕಷ್ಟ ಸುಖಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ, ಮತ್ತೆ ನಮ್ಮ ಹಿರಿಯರು ಎಷ್ಟೊಂದು ಚಳಿ ಇದೆ ಇವತ್ತು, ಎಷ್ಟು 3 ಡಿಗ್ರಿ ಸೆಲ್ಸಿಯಸ್ ಇಲ್ಲ ಕಡಿಮೆ ಇರಬೇಕು, 410 ಒಳಗಡೆ ಇದೆ. ಆದ್ರೂ ಕೂಡ ನಮ್ಮ ದೂರದಿಂದ ನಮ್ಮ ಹಿರಿಯರು, ನಮ್ಮ ನಾಗರಾಜನ್ ಅವರು, ಬಿ ವಿ ಸಾಮಣ್ಣ ಅವರು, ಶ್ರೀನಿವಾಸನ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನನ್ನ ಪರವಾಗಿ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ದೂರದಿಂದ ಬಂದಿದ್ದೀರಾ, ಆ ಮಿದ್ದಿ ಮೇಲೆ ಎಲ್ಲ ಇದ್ದೀರಾ, ಎಲ್ಲ ಹುಷಾರಾಗಿರಿ. ಮತ್ತೆ ನಿಮ್ ಮನೆಗಳಿಗೆ ಪ್ರೋಗ್ರಾಮ್ ಆದ್ಮೇಲೆ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲಿ ಸೇರ್ಕೋಬೇಕು ಅಂತ ಹೇಳ್ತಾ, ಮತ್ತೆ ಆರ್ಕೆಸ್ಟ್ರಾ ಅವರು ನನ್ನ ಗುರು ಮೆಲೋಡಿಸ್ ಅಂತ ಹೇಳ್ಬಿಟ್ಟು ಎಲ್ಲೇ ಆರ್ಕೆಸ್ಟ್ರಾ ಆದ್ರೂ ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ಆರ್ಕೆಸ್ಟ್ರಾ ನಡೆಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನೀವು ಗೌರವವನ್ನು ಕೊಟ್ಟು ಕೊನೆವರೆಗೂ ಕೂಡ ನೀವೆಲ್ಲರೂ ಎಂಜಾಯ್ ಮಾಡಿ ಅವ್ರನ್ನು ಸಂತೋಷದಿಂದ ಕಳಿಸ್ಕೊಡ್ಬೇಕಾಗಿ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಏನಿದಾರೋ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಅನಿಸುತ್ತಾ ಈ ಅವಕಾಶಕ್ಕೆ ಏನು ನನಗೆ ಮರು ಅವಕಾಶ ಕಳಿಸ್ಕೊಟ್ಟಿದ್ದ ನಿಮ್ಮ ಕಾಲೋನಿಯ ಎಲ್ಲಾ ಹುಡುಗರಿಗೂ ಕೂಡ
ಯುವಕರು ಏನು 30-40 ಜನ ಬಂದು ನನ್ನ ಹತ್ರ ನೇಣು ಹಾಕ್ಸ್ಬೇಕು ಅಂತ ಏನ್ ಹೇಳಿದ್ರು ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಹೆಸರು ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.